ಈ ವರ್ಷ ಆಗಸ್ಟ್ 21ನೇ ತಾರೀಕು ಒಂದು ಕೋಟಿಯ ಎಂದ್ರ ಒಂದು ಇನ್ಸ್ಟಾಗ್ರಾಮ್ ಪೇಜಲ್ಲಿ ಒಂದು ವ್ಯಕ್ತಿ ಈ ಮಡಿಕೇರಿ ಟೌನ್ ವ್ಯಾಪ್ತಿಯಲ್ಲಿ ಹುಡುಗಿಯರು ಸಿಗ್ತಾರೆ ಅಂದರೆ ಟ್ಯಾಗ್ಲೈನ್ ಮಾಡಿಬಿಟ್ಟು ಒಂದು ವಿಡಿಯೋವನ್ನು ಮಾಡ್ತಾನೆ. ವಿಡಿಯೋನಲ್ಲಿ ಮಡಿಕೇರಿ ಬಸ್ ಸ್ಟ್ಯಾಂಡ್ ಸುತ್ತಮುತ್ತ ಒಂದು ವಿಡಿಯೋ, ಅದ್ರ ಜೊತೆಗೆ ಒಂದು ಎರಡು ಲೇಡೀಸ್ ಇರೋದ ಥರ ಒಂದು ವಿಡಿಯೋವನ್ನು ಹಾಕಿ, ಇಲ್ಲಿ ಲೇಡೀಸ್ ಸಿಗ್ತಾರೆ, ಸೇಫಾಗಿ ಇರ್ತದೆ, ನಾವು ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿ ಒಂದು ವಿಡಿಯೋವನ್ನು ಪೋಸ್ಟ್ ಮಾಡಿ, ನಿಮಗೆ ಹುಡುಗಿಯರು ಹೆಣ್ಮಕ್ಳು ಬೇಕಾದರೆ ಈ ನಂಬರನ್ನು ಕಾಂಟ್ಯಾಕ್ಟ್ ಮಾಡಿ ಅಂದರೆ ಒಂದು ನಂಬರನ್ನು ಕೊಟ್ಟಿರ್ತಾನೆ. ಇದು ಸ್ವಲ್ಪ ವೈರಲ್ ಆಗಿ 27ನೇ ತಾರೀಕು ನಮ್ಮ ಗಮನಕ್ಕೆ, ಪೊಲೀಸರ ಗಮನಕ್ಕೆ ಬಂದಾದಮೇಲೆ ಇಮಿಡಿಯೇಟ್ಲಿ ಸುಮೋಟೋ ಕೇಸ್ ಒಂದು ತೊಗೊಂಡಿದ್ದೀವಿ. ಸುಮೋಟೋ ಕೇಸ್ ತೊಗೊಂಡು ವಿಚಾರಣೆ ಮಾಡೋ ಸಂದರ್ಭದಲ್ಲಿ ಈ ವ್ಯಕ್ತಿ ಬಾಗಲಕೋಟೆ ವ್ಯಕ್ತಿ ಅಂದರೆ ಗೊತ್ತಾಗಿದೆ. 27ನೇ ತಾರೀಕು ಕೇಸ್ ಮಾಡಿ ತಕ್ಷಣ ನಾವು ನಮ್ಮ ಟೀಮನ್ನು ಬಾಗಲಕೋಟೆ ಜಿಲ್ಲೆಗೆ ಕಳಿಸ್ತೀವಿ. ಅಲ್ಲಿ ಬಾಗಲಕೋಟೆ SP ಅವರ ನೇತೃತ್ವದಲ್ಲಿ ಲೋಕಲ್ ಪೊಲೀಸ್ ಸಪೋರ್ಟ್ ತೊಗೊಂಡು ಅಲ್ಲಿ ಅಕ್ಯೂಸ್ಡನ್ನು ನಾವು ಅರೆಸ್ಟ್ ಮಾಡ್ತೀವಿ. ಅಕ್ಯೂಸ್ಡ್ ಅವನ ಹೆಸರು ಹನುಮಂತ್ ನಾಗಪ್ಪ, ಅಂದರೆ ನಾಗಪ್ಪ ಹನುಮಂತ್. ಇವನು ಬಾಗಲಕೋಟೆ ಜಿಲ್ಲೆ ಮುದೋಲ್ ತಾಲೂಕು ಚಿಮ್ಮಡ ಜಗಳದ ವಿಲೇಜ್, ಈ ವಿಲೇಜಿಂದ ಒಂದು ವ್ಯಕ್ತಿ, ಮುದೋಲ್ ತಾಲೂಕು ಚಿಮ್ಮಡ ಜಗಳದ ತಾಲೂಕು ವ್ಯಕ್ತಿ. ಇವನು ಇಂತಾಗ ಒಂದು ರೆಗ್ಯುಲರ್ ಆಗಿ ಫೋಟೋಸ್ ವೀಡಿಯೋಸ್ ಹಾಕೋದು ಮತ್ತು ಲೇಡೀಸ್ ಅವೈಲಬಲ್ ಇದ್ದಂದ್ರೆ ಹಾಕೋದು, ಯಾರು ಕಾಂಟ್ಯಾಕ್ಟ್ ಮಾಡ್ತಾನಂದರೆ ಅವ್ರ ಕಡೆಯಿಂದ ದುಡ್ಡು ಕೊಡಿ ಅಂದರೆ ವಸೂಲಿ ಮಾಡೋದು, ಈ ಕೆಲಸವನ್ನು ಮಾಡಿದ್ದಾನೆ. ಇವನು ಫಸ್ಟ್ ಶುರು ಮಾಡೋ ಸಂದರ್ಭದಲ್ಲಿ ಇವನಿಗೂ ಒಂದು ಮೋಸ, ಪುಣೆನಲ್ಲಿ ಹುಡುಗಿಯರಿದ್ದಾರೆ ಅಂದರೆ ಹೇಳಿಬಿಟ್ಟು ಒಂದು ಪೇಜ್ ನೋಡಿಬಿಟ್ಟು ಅದಕ್ಕೆ ಕಾಂಟ್ಯಾಕ್ಟ್ ಮಾಡಿ ಇವನಿಗೂ ಸ್ವಲ್ಪ ಸಮಸ್ಯೆ ಆಗ್ತದೆ. ಇವನು ಒಂದು 4,000 ಹಣವನ್ನು ಕಳ್ಕೊಂಡು ಬಿಡ್ತಾನೆ. ಸೊ ಅದಾದಮೇಲೆ ಇವನು ಇದನ್ನು ಉಳಿದವರಿಗೆ ಪ್ರಯತ್ನ ಮಾಡ್ತಾನೆ. ಅಂತಾಗ ಮಾಡೋ ಸಂದರ್ಭದಲ್ಲಿ ಈ ಆಗಸ್ಟ್ ತಿಂಗಳಲ್ಲಿ ಮಾತ್ರ ಬೆಲ್ಗಾಂ, ಬಾಗಲಕೋಟೆ ಮತ್ತು ಮೈಸೂರು, ಬ್ಯಾಂಗ್ಳೂರು ಇಲ್ಲಿ ಕೂಡ ಹುಡುಗಿಯರಿದ್ದಾರೆ, ಬೇಕಾದ್ರೆ ನಮ್ಮ ಕಾಂಟ್ಯಾಕ್ಟ್ ಮಾಡಿ ಅಂದರೆ ನಂಬರನ್ನು ಕೊಟ್ಟು ಇದಕ್ಕೆ ಹಿಂದೆನೂ ಇಂತಾಗ ಮಾಡಿದ್ದಾನೆ. ಈಗ ಇತ್ತೀಚೆಗೆ ಮಡಿಕೇರಿ ಜಿಲ್ಲೆ, ನಮ್ಮ ಕೊಡಗು ಜಿಲ್ಲೆಯಲ್ಲಿ ಮಡಿಕೇರಿ ಟೌನ್ ವ್ಯಾಪ್ತಿಯಲ್ಲಿ ಆಗಿರೋದಲ್ಲಿ ಕೇಸ್ ದಾಖಲಾಗಿದೆ. ಕೇಸ್ ದಾಖಲಾಗಿ ಅವನ ಅರೆಸ್ಟ್ ಕೂಡ ಮಾಡಿದ್ದೀವಿ. ಇಂಡಿಸನ್ ರೆಪ್ರೆಸೆಂಟೇಷನ್ ಆಫ್ ವುಮನ್ ಆ್ಯಕ್ಟ್ ಅದು ಕೆಳಗಡೆ ಮತ್ತು IT ಆ್ಯಕ್ಟಲ್ಲಿ ಇಂತಾಗ ಒಂದು ಫೋಟೋವನ್ನು ಹಾಕಿರೋದಕ್ಕೆ ಕೇಸ್ ಮಾಡಿದ್ವಿ. ಮತ್ತು ಫೋರ್ಜರಿ ಮಾಡುವ ಪ್ರಯತ್ನ ಮತ್ತು ಇಮ್ಮಾರಲ್ ಟ್ರಾಫಿಕಿಂಗ್ ಇದರಲ್ಲಿ ಕೂಡ ಪ್ರಾಸ್ಟಿಟ್ಯೂಷನ್ಗೆ ಇವನು ಮೋಟಿವೇಟ್ ಮಾಡ್ತಾನೆ ಅಂದರೆ ಹೇಳಿಬಿಟ್ಟು ಈ 4 ಆ್ಯಕ್ಟ್ ಅಡಿಯಲ್ಲಿ ನಾವು ಕೇಸನ್ನು ದಾಖಲು ಮಾಡಿದ್ದೀವಿ. ನಿನ್ನೆ ಅರೆಸ್ಟ್ ಮಾಡಿ ಇವತ್ತು ಕರ್ಕೊಂಡು ಬಂದು ಇವತ್ತು ಪ್ರೊಡ್ಯೂಸ್ ಮಾಡ್ತಾಯಿದ್ದೀವಿ, ಅಕ್ಯೂಸ್ಡನ್ನು ಪ್ರೊಡ್ಯೂಸ್ ಮಾಡಿದ್ದೀವಿ. ಇವನು ಬ್ಯಾಂಕ್ ಅಕೌಂಟಲ್ಲಿ ಸುಮಾರು 80,000 ಸೀಸ್ ಮಾಡಲಾಗಿದೆ. ಒಂದು 2 ಫೋನ್, ಒಂದು 5 ಸಿಮ್ ಕಾರ್ಡುಗಳನ್ನು ಕೂಡ ಇವನು ಬೇರೆ ಬೇರೆ ಸಿಮ್ಗಳನ್ನು ಉಪಯೋಗ ಮಾಡಿರೋದು ಕಂಡು ಬಂದಿರ್ತದೆ. ಈ ಸಂದರ್ಭದಲ್ಲಿ ಈ ತಿಂಗಳಲ್ಲಿ ಮಾತ್ರ ಒಂದು 30,000 ರಿಂದ 40,000 ಇಂತಾಗ ಜನರ ಕಡೆಯಿಂದ ಮೋಸ ಮಾಡಿ ಸುಮಾರು 30,000 ರಿಂದ 40,000 ತೊಗೊಂಡಿರೋದು ಕಂಡು ಬಂದಿದೆ. ಇವನ ಉದ್ದೇಶ ಏನಂದರೆ ಇಂತಾಗ ಒಂದು ಸುಳ್ಳು ವಿಡಿಯೋವನ್ನು ಮಾಡಿಬಿಟ್ಟು ಹಣ ಸಂಪಾದನೆ ಮಾಡುವುದು, ಮೋಸ ಮಾಡುವುದು. ಆ್ಯಕ್ಚುಲಿ ದರ್ ಇಸ್ ನೋ ಪ್ರಾಸ್ಟಿಟ್ಯೂಷನ್, ಇಂಥ ಹುಡುಗಿಯರು ಹೆಣ್ಮಕ್ಳಲ್ಲಿ ಯಾವುದೂ ಸಿಗಲ್ಲ. ಬಟ್ ಇದೇ ರೀತಿಯಲ್ಲಿ ಲಾಸ್ಟ್ ಇಯರ್ ಕೂಡ ಸುಮಾರು ಒಂದು 22 ಅಕ್ಯೂಸ್ರನ್ನು ಅರೆಸ್ಟ್ ಮಾಡಿದ್ದೀವಿ. ಮಡಿಕೇರಿಯಲ್ಲಿ, ಕುಶಾಲನಗರಲ್ಲಿ ಹೆಣ್ಮಕ್ಳು ಸಿಗ್ತಾರಂದ್ರೆ ಸುಮ್ಮನೆ ನಂಬರ್ ಕೊಡೋದು. ಇಂಥ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ತೀರಂದರೆ ಬೇರೆ ಬೇರೆ ಅಪ್ಲಿಕೇಶನ್ ನಂಬರಲ್ಲಿ ಕಾಂಟ್ಯಾಕ್ಟ್ ಮಾಡೋ ಸಂದರ್ಭದಲ್ಲಿ 100% ಮೋಸ ಮಾಡ್ತಾರೆ. ಯಾವುದೇ ಕಾರಣಕ್ಕೆ ಇಂತಾಗ ಪ್ರಯತ್ನ ಮಾಡ್ತಾರಂದರೆ ಯಾರು ಪ್ರಯತ್ನ ಮಾಡ್ತಾರೋ ನಿಮಗೂ ಕೂಡ, ನಿಮ್ಮ ಮೇಲ್ಗಡೆನೂ ಕೂಡ ಕೇಸ್ ದಾಖಲಾಗುತ್ತದೆ. ಮತ್ತು ಕೆಲವೊಂದು ಸಾರಿ ನಿಮ್ಮನ್ನು ಈ ಕೇಸಲ್ಲಿ ಸಾಕ್ಷಿಗಳಾಗಿ ನಾವು ಸೇರಿಸಬೇಕಾಗುತ್ತದೆ. ನೀವು ಏನೇನು ಮಾಡಿದಿರೋ ಸಾಕ್ಷಿಗಳಾಗಿ ಸೇರಿಸಬೇಕಾಗುತ್ತದೆ. ಸೊ ದಯವಿಟ್ಟು ಯಾವುದೇ ಇಂತಾಗ ಪಬ್ಲಿಕ್ ಮತ್ತು ಎಲ್ಲರಿಗೂ ನಾವು ಹೇಳ್ಕೊಳ್ಳೋದೇನೆಂದರೆ, ಇಂತಾಗ ಮಾಹಿತಿ ಬರ್ತಂದ್ರೆ ತಕ್ಷಣ ಈ ಕೇಸಲ್ಲಿ ಕೂಡ ಒಂದು 6 ದಿವಸ ಆದಮೇಲೆ ನಮ್ಮ ಗಮನಕ್ಕೆ ಬಂತು. ಯಾವುದೇ ಒಂದು ರೀತಿಯಲ್ಲಿ ಹೆಣ್ಮಕ್ಳ ಮೇಲೆ, ಚಿಕ್ಕ ಮಕ್ಕಳ ಮೇಲ್ಗಡೆ ಇಂತಾಗ ಒಂದು ಅಸಭ್ಯ ರೀತಿಯಲ್ಲಿ ಒಂದು ವಾಟ್ಸಪ್, ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಬರುತ್ತಂದರೆ ಪೊಲೀಸ್ ಗಮನಕ್ಕೆ ತಕ್ಷಣ ತೊಗೊಂಡು ಬನ್ನಿ, ನಾವು ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಳ್ತೀವಿ. ಇಂತಾಗ ಮಾಡುವವರಿಗೆ ಭಯ ಇರಬೇಕು ಸಮುದಾಯದಲ್ಲಿ. ದಯವಿಟ್ಟು ಪೊಲೀಸಕ್ಕೆ ಮಾಹಿತಿಯನ್ನು ಕೊಡಿ. ಸೊ ಇವನು ವ್ಯಕ್ತಿ ಹೆಂಗೆ ಅಂದರೆ, ಒಂದು ಜಾಗಕ್ಕೆ ಹೋಗುವುದು, ಅಲ್ಲಿ ಪಬ್ಲಿಕ್ ಪ್ಲೇಸಲ್ಲಿ ಬಸ್ ಸ್ಟ್ಯಾಂಡ್ ಕಡೆ ಫೋಟೋ ವೀಡಿಯೋಸನ್ನು ತೊಗೊಳ್ಳೋದು, ತೊಗೊಂಡ ನಂತರ ಇನ್ಸ್ಟಾಗ್ರಾಮಲ್ಲಿ ಬೇರೆ ಬೇರೆ ಸ್ಟೇಟ್ಗಳಲ್ಲಿ ಇರುವ ಹುಡುಗಿಯರ ಫೋಟೋಸ್ ಮತ್ತು ಫಾರ್ ಎಕ್ಸಾಂಪಲ್ ಈ ಕೇಸಲ್ಲಿ ಪುಣೆ ಗರ್ಲ್ಸ್ ಅಂದ್ರೆ ಹಾಕಿಬಿಟ್ಟು ವಿಡಿಯೋವನ್ನು ತೊಗೊಂಡಿದ್ದಾನೆ. ಅದನ್ನು ಮಡಿಕೇರಿ ವಿಡಿಯೋವನ್ನು ಎಡಿಟ್ ಮಾಡಿ ಮೆರ್ಜ್ ಮಾಡಿದ್ದಾನೆ. ಬೇರೆ ಕಡೆ ಇರೋದು ಇದನ್ನು ಮೆರ್ಜ್ ಮಾಡಿಬಿಟ್ಟು ಇಲ್ಲಿ ಸಿಗ್ತಾರಂದರೆ ಅವನು ಪೋಸ್ಟ್ ಮಾಡೋದು.
ಬೇರೆ ಕಡೆ ಇದು ಬರೋ ವಿಚಾರಣೆಯಲ್ಲಿ ಆಗಿಲ್ಲ ಅಂದರೆ ಕೇಸ್ ಆಗಿಲ್ಲ, ನಮ್ಮ ಜಿಲ್ಲೆಯಲ್ಲಿ ಆಗಿದೆ. ಇದು ವಿಚಾರಣೆ ಮುಂದುವರಿತಾ ಇದ್ವಿ. ಬೇರೆ ಕಡೆ ಆಗಿರೋದು ಕೂಡ ನಾವು ಈಗ ಸೇರ್ಸೋಕ್ಕೆ ಹೇಳಿದ್ದೀವಿ. ಸೊ ಇವನು ಇತ್ತೀಚೆಗೆ ಒಂದು 3-4 ತಿಂಗಳ ಹಿಂದೆ ಮದುವೆ ಆಗಿದೆ. 26 ವರ್ಷ ಇವನಕ್ಕೆ ನಾಗಪ್ಪ ಹನುಮಂತ, ಇವನಿಗೆ 26 ವರ್ಷ. ಒಂದು 3-4 ತಿಂಗಳ ಹಿಂದೆ ಮದುವೆ ಆಗಿದೆ. ಏನು ಕೆಲಸ ರೆಗ್ಯುಲರಾಗಿ ಯಾವುದೂ ಹೋಗೋ ಥರ ಕಾಣ್ತಾ ಇಲ್ಲ. ಇದು ಮೂಲಕನೇ ಈ ತಿಂಗಳಲ್ಲಿ ಸುಮಾರು 30,000-40,000 ಸಾವಿರ ಸಂಪಾದನೆ ಮಾಡಿದಾನೆಂದರೆ ಕಂಡು ಬಂದಿದೆ. ರ್ಯಾಂಡಮ್ ಆಗಿ ಇಂಪಾರ್ಟೆಂಟ್ ಪ್ಲೇಸ್, ಪಬ್ಲಿಕ್ ಪ್ಲೇಸ್, ಎಲ್ಲಿ ಜನ ಓಡಾಟ ಜಾಸ್ತಿ ಇರ್ತದೋ. ಯಾವುದು ಗರ್ಲ್ಸ್ ಫೋಟೋ ಹೇಳ್ತಾ ಇದ್ದೀರಾ? ಇಲ್ಲ, ಇಲ್ಲಿ ಇರುವವರು ಅಂದ್ರೆ ಇಲ್ಲ, ಇಲ್ಲಿ ಪಬ್ಲಿಕ್ ಪ್ಲೇಸ್ ಫೋಟೋ, ಇಲ್ಲಿ ಬಸ್ ಸ್ಟ್ಯಾಂಡ್ ಫೋಟೋ. ಇಲ್ಲಿಂದ ಹೋಗಿ ಅವನು ಯೂಟ್ಯೂಬ್ ಇನ್ಸ್ಟಾಗ್ರಾಮಲ್ಲಿ ಒಬ್ಬ ವೀಡಿಯೋಸ್ ಫೋಟೋ ಸಿಗುತ್ತದಲ್ಲ, ಅದನ್ನು ಅವನು ಮೆರ್ಜ್ ಮಾಡ್ಕೊಳ್ತಾನೆ. ಆ ವೀಡಿಯೋಸ್ ಫೋಟೋಸನ್ನು ಮೆರ್ಜ್ ಮಾಡಿಕೊಂಡು ಎರಡೂ ಸೇರಿಸ್ಬಿಟ್ಟು ಮಡಿಕೇರಿಯಲ್ಲಿ ಸಿಗ್ತಾರೆ, ನನಗೆ ಕಾಂಟ್ಯಾಕ್ಟ್ ಮಾಡಿ ಅಂದರೆ ಹೇಳೋದು. ಯಾರು ಕಾಂಟ್ಯಾಕ್ಟ್ ಮಾಡ್ತಾರೆ ಅಂದರೆ ಈ ನಂಬರ್ಗೆ ಒಂದು 500 ಕಳಿಸಿ, 1000 ಕಳಿಸಿ, ಎಷ್ಟು ಮಟ್ಟಕ್ಕೆ ಅವನಿಗೆ ಮಾಡೋಕ್ಕಾಗುತ್ತದೋ ಅದು ಬರ ಇವನು ಮಾಡ್ತಾನೆ. ಮಡಿಕೇರಿಗೆ ಬಂದಿದ್ದಾನೆ. ಮೈಸೂರಿಗೆ ವೈಫ ಕರ್ಕೊಂಡು ಬಂದುಬಿಟ್ಟು ಫಸ್ಟ್ ಮೈಸೂರಿಗೆ ಬರ್ತಾನೆ, ಮೈಸೂರಿಂದ ಮಡಿಕೇರಿ ಬಂದಿದ್ದಾನೆ. ಸೊ ವೈಫನ್ನು ಒಂದು ಲಾಡ್ಜಲ್ಲಿ ಇಲ್ಲಿ ಇಟ್ಬಿಟ್ಟು ಅದಾದಮೇಲೆ ಇವನು ಬಂದು ಫೋಟೋ ವೀಡಿಯೋ ತೊಗೊಂಡು ಅಲ್ಲಿ ಹೋಗಿ ಆದಮೇಲೆ ಎಡಿಟ್ ಮಾಡಿ ಇಂಥಾಗ ಸಂಪಾದನೆ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ದಾನೆ.